ಬಾಂಬ್ ಹಾಕಲು ಕಾದು ಕುಳಿತಿದ್ರು ಟ್ರಂಪ್. ಒಂದೇ ಬಾಂಬ್ಗೆ ಎಲ್ಲರನ್ನೂ ಕೂಡ ಬಲಿ ತೆಗೆದುಕೊಳ್ಳುವಂತ ಒಂದು ತಂತ್ರಗಾರಿಕೆ ಇಲ್ಲಿ ಕೆಲಸ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ ಮೇಲೆ ದಾಳಿನ ಮಾಡಲಿಕ್ಕೆ ಅಥವಾ ಬಾಂಬನ್ನು ಹಾಕಲಿಕ್ಕೆ ಕಾದು ಕೂತಿದ್ರು. ಒಂದೇ ಬಾಂಬ್ಗೆ ಎಲ್ಲರನ್ನೂ ಕೂಡ ಬಲಿ ತೆಗೆದುಕೊಳ್ಳುವಂತ ತಂತ್ರ. ಇರಾನ್ನ ಸಂಪೂರ್ಣ ನಾಯಕತ್ವವನ್ನು ಮುಗಿಸೋಕೆ ಸ್ಕೆಚ್ ಹಾಕ್ಬಿಟ್ಟಿದ್ರು. ಒಂದೇ ಕೊಠಡಿಯಲ್ಲಿ ಎಲ್ಲರೂ ಒಂದು ಗೂಡುವವರೆಗೆ ಅಂದರೆ ಒಟ್ಟಿಗೆ ಸೇರುವವರೆಗೆ ವಾಚ್ ಮಾಡಿದ್ದಾರೆ. ಎಲ್ಲ ನಾಯಕರು ಒಂದೇ ಕೊಠಡಿಯಲ್ಲಿ ಸೇರಿದ ನಂತರ ದಾಳಿಯನ್ನ ಮಾಡಿದ್ದಾರೆ. ಒಂದೇ ಬಾಂಬ್ಗೆ ಎಲ್ಲರನ್ನೂ ಕೂಡ ಮುಗಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ನೋಡಿ, ಒಬ್ಬ ನಾಯಕನನ್ನು ಹತ್ಯೆ ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಹಿಂದೆ ಪಕ್ಕಾ ಪ್ಲಾನ್ ಇದ್ದೇ ಇರುತ್ತೆ. ಅಮೆರಿಕ ಹಂಗೆ ಅದು. ಬಿನ್ ಲಾಡೆನ್ ಹೊಡೆದಾಗೂ ಹಂಗೆ ಮಾಡಿದ್ರು. ಸದ್ದಾಂ ಹುಸೇನ್ದು ಹತ್ಯೆ ಆದ ಸಂದರ್ಭದಲ್ಲಿ ಹಂಗೆ ಆಯಿತು. ಹಿಸ್ಟ್ರಿ ಇದಾವೆ. ಅಮೆರಿಕ ದಾಳಿಯ ಹಿಂದೆ ನೋಡಿ, ಕೆಲವು ಉಗ್ರಗಾಮಿ ಚಟುವಟಿಕೆಗಳನ್ನು ತಡೆಯುವಲ್ಲಿ ಅಥವಾ ಉಗ್ರರನ್ನ ಹೊಡೆಯುವಲ್ಲಿ ಕಾದು ನೋಡಿ ಹೊಡಿತಾರವರು. ಈಗ ಈ ಖಮೇನಿ ಹತ್ಯೆ ಮಾಡುವಂತಹ ಒಂದು ಟೈಮ್ ಇದೆ ಅಲ್ವಾ, ಎಲ್ಲರೂ ಒಟ್ಟುಗೂಡದೇನೆ ಕಾಯ್ತಾ ಇದ್ರು. ಅಮೆರಿಕ, ಇಸ್ರೇಲ್ ನಮ್ಮ ಮೇಲೆ ದಾಳಿ ಮಾಡುತ್ತೆ ಅಂತ ಅವ್ರಿಗೂ ಭಯ ಇತ್ತು. ಅವ್ರು ಹಾಗಾಗಿ ಒಂದೇ ಕಡೆ ಸೇರಿದ್ರು. ಅವರೆಲ್ಲ ನಾಯಕರು ಮತ್ತು ಅಲ್ಲಿ ರಕ್ಷಣಾ ಅಧಿಕಾರಿ ಮತ್ತು ಇವ್ರ ತಂಗಿ ಮೊಮ್ಮಕ್ಕಳು, ತಂಗಿ ಮಕ್ಕಳು ಇವರೆಲ್ಲ ಸೇರಿದ್ರಲ್ಲಿ. ಭಯದಿಂದ ಒಟ್ಟುಗೂಡಿದ್ರು ಅವರು ಒಂದೇ ಕಟ್ಟಡದಲ್ಲಿ. ಆ ಟೈಮ್ನಲ್ಲಿ ಅಮೇರಿಕ ಬಾಂಬ್ ದಾಳಿಯನ್ನು ಮಾಡಿದೆ. ಯಾರೊಬ್ಬರೂ ಕೂಡ ಉಳಿಬಾರ್ದು ಅನ್ನುವಂಥ ಕಾರಣ, ಖಮೇನಿ ವಂಶವನ್ನೇ ಸರ್ವನಾಶ ಮಾಡುವಂಥ ಒಂದು ಪ್ಲ್ಯಾನು ಅಮೇರಿಕದ ಸ್ಟ್ರಾಟಜಿಯಲ್ಲಿ ಒಂದೊಂದೇ ಗೊತ್ತಾಗ್ತಾ ಇದ್ದಾವೆ. ಒಂದು ಬಾಂಬ್ ಹಾಕಿದರೆ ಅದರಲ್ಲಿ ಎಲ್ಲರೂ ಕೂಡ ಖಲಾಸ್ ಆಗಬೇಕು. ಮೇನ್ ನಾಯಕರು ಕೂಡ ಇಲ್ಲಿ